ಮೈಕ್ರೋಸಾಫ್ಟ್ ಪವರ್ BI ಅಂದರೆ ಏನು, ಇದರಲ್ಲಿ ಇರುವಂತಹ ಕ್ಯಾರಿಯರ್ ಅಪರ್ಚುನಿಟೀಸ್ಗಳೇನು, ಸ್ಕೋಪ್ ಏನು, ಏನೆಲ್ಲ ಸ್ಕಿಲ್ಸ್ಗಳು ಬೇಕಾಗುತ್ತೆ, ಸೊ ಯಾರೆಲ್ಲ ಈ ಒಂದು ಪವರ್ BI ಕೋರ್ಸನ್ನು ಮಾಡ್ಬೋದು, ಇದರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟಿಗೆ ಪವರ್ BI ಅಂದರೆ ಏನು ಅನ್ನುವಂಥದ್ದು. ಯಾವುದೇ ಒಂದು ಆರ್ಗನೈಸೇಷನ್ನ ಒಂದು ಡೆವಲಪ್ಮೆಂಟಲ್ಲಿ ಡೇಟಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆದ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಬೇರೆ ಬೇರೆ ಸೋರ್ಸಸ್ಗಳಿಂದ, ಎಕ್ಸಾಂಪಲ್ಗೆ ಎಕ್ಸೆಲ್, SQL, IoT ಪ್ಲ್ಯಾಟ್ಫಾರ್ಮ್ಸ್ಗಳು, ಕ್ಲೌಡ್, ಸೇಲ್ಸ್ ಫೋರ್ಸ್, ಸೋಷಿಯಲ್ ನೆಟ್ವರ್ಕ್ಸ್, ಈ ರೀತಿ ಬೇರೆ ಬೇರೆ ಸೋರ್ಸಸ್ಗಳಿಂದ ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು, ಈ ರೀತಿ ಕಲೆಕ್ಟ್ ಮಾಡಿರುವಂತಹ ಡೇಟಾದಿಂದ ಒಂದು ವ್ಯಾಲ್ಯೂಯಬಲ್ ಆದ ಒಂದು ಇನ್ಸೈಟ್ ಆರ್ ರಿಪೋರ್ಟ್ ಅಂತ ಹೇಳ್ಬೋದು, ಅದನ್ನು ತೆಗೆಯುವಂಥದ್ದು. ಇದನ್ನು ತುಂಬ ಪ್ರೆಸೆಂಟೇಬಲ್ ವೇ ಅಲ್ಲಿ, ಲೈಕ್ ಗ್ರಾಫ್ಸ್, ಪೈ ಚಾರ್ಟ್, ಒಬ್ಬ ಕಾಮನ್ ಪರ್ಸನ್ಗೆ ಆರ್ ಮ್ಯಾನೇಜ್ಮೆಂಟ್ ಆರ್ ಕ್ಲೈಂಟಿಗೆ ಅರ್ಥ ಆಗುವ ರೀತಿಯಲ್ಲಿ ಒಂದು ಡ್ಯಾಶ್ ಬೋರ್ಡನ್ನು ಕ್ರಿಯೇಟ್ ಮಾಡುವಂಥದ್ದು. ಈ ರಿಪೋರ್ಟ್ನ ಆಧಾರದ ಮೇಲೆ ಕಂಪನೀಸ್ಗಳು ಕಂಪನಿಯ ಬೆಳವಣಿಗೆಗೆ ಆರ್ ಸೇಲ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬೇಕಾಗುವಂಥ ಇಂಪಾರ್ಟೆಂಟ್ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ತಾರೆ. ಪವರ್ BI ಅನ್ನುವಂಥದ್ದು ಈ ರೀತಿಯಾದ ಒಂದು ವ್ಯಾಲ್ಯೂಯಬಲ್ ರಿಪೋರ್ಟ್ಸನ್ನು ಜನರೇಟ್ ಮಾಡಲಿಕ್ಕೆ ಮತ್ತು ಅದನ್ನು ಅನಲೈಸ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಒಂದು ಟೂಲ್ ಅಂತ ಹೇಳ್ಬೋದು. ಯಾಕೆ ಪವರ್ BI ಮಾಡಬೇಕು ಅನ್ನುವಂಥದ್ದು, ಮೈಕ್ರೋಸಾಫ್ಟ್ನ ಒಂದು ಪ್ರಾಡಕ್ಟ್ ಆಗಿದೆ. ಸೊ ನೀವು ನಾನ್ IT ಬ್ಯಾಕ್ಗ್ರೌಂಡಿಂದ ಇದ್ದೀರಂತಾದರೂ ನೀವು ಇಲ್ಲಿ ಮಾಡ್ಬೋದು, ಯಾಕಂದರೆ ಇಲ್ಲಿ ಕೋಡಿಂಗ್ನ ಒಂದು ರಿಕ್ವೈರ್ಮೆಂಟ್ ಇಲ್ಲ. ಸೊ ಇವನ್ ಯಾರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಇದ್ದೀರಾ ಬಟ್ ನಿಮಗೆ ಕೋಡಿಂಗ್ ಇಷ್ಟ ಇಲ್ಲ ಅಂತಾದರೆ ಅವರು ಸಹ ಈ ಒಂದು ಇಂಡಸ್ಟ್ರಿಗೆ ಬರ್ಬೋದು. ಮತ್ತು ಇದು ಸ್ಟಾರ್ಟಿಂಗಲ್ಲಿ ನಿಮಗೆ ಕಲಿಬೇಕಂತಾದರೆ ಇದು ಫ್ರೀಯಾಗಿ ನೀವು ಯೂಸ್ ಮಾಡ್ಬೋದು. ಮೈಕ್ರೋಸಾಫ್ಟ್ನ ಒನ್ ಆಫ್ ದ ಫ್ಯೂಚರಲ್ಲಿ ಇದು ಬರುತ್ತೆ, ಫ್ರೀಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. 2018ರಿಂದ ಲೀಡಿಂಗ್ ಪ್ಲೇಯರ್ ಆಗಿದೆ ಯಾವುದು, ಡೇಟಾ ಮ್ಯಾನೇಜ್ಮೆಂಟ್ ಮತ್ತು ಡೇಟಾ ವಿಜುವಲೈಸೇಷನ್ನಲ್ಲಿ. ಓಕೆ, ಸೊ ಬೇರೆ ಕಾಂಪಿಟೇಟರ್ಸ್ ಬಂದುಬಿಟ್ಟು ಕರೆಂಟ್ಲಿ ಕ್ವಿಕ್ ಕ್ಲಿಕ್, ಟ್ಯಾಬ್ಲೋ, SAP BO. ಒನ್ ಆಫ್ ದ ಅನ್ಡೌಟೆಡ್ಲಿ ಲೀಡಿಂಗ್ ಪ್ಲೇಯರ್ ಬಂದುಬಿಟ್ಟು ಮೈಕ್ರೋಸಾಫ್ಟ್ ಪವರ್ BI ಆಗಿದೆ. ತುಂಬ ಫಾಸ್ಟಾಗಿ ಇದರ ಒಂದು ಕ್ಯಾರಿಯರ್ ಗ್ರೋತ್ ಇದೆ. ಇವನ್ ಸ್ಯಾಲ್ರಿ ವೈಸಲ್ಲೂ ತುಂಬ ಜಾಸ್ತಿ ಹೈಕೆಲ್ಲ ಈ ಒಂದು ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇದೆ. ಸೊ ಯಾರು ಪವರ್ BI ಅನ್ನು ಮಾಡ್ಬೋದು ಅಂತ, ನೀವು IT ಬ್ಯಾಕ್ಗ್ರೌಂಡಿಂದ ಇರ್ಬೋದು, ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಇರ್ಬೋದು, ಆರ್ ನೀವು ನಾನ್ IT ಬ್ಯಾಕ್ಗ್ರೌಂಡಿಂದ ಇರ್ಬೋದು, BCom, MCom, BSc, ಯಾವುದೇ ನಾನ್ IT ಬ್ಯಾಕ್ಗ್ರೌಂಡಿಂದ ಇದ್ರೂ ನೀವು ಈ ಒಂದು ಕೋರ್ಸನ್ನು ಮಾಡಿಬಿಟ್ಟು ನೀವು ಡೇಟಾ ಅನಾಲಿಸಿಸ್ಟ್, ಡೇಟಾ ಸೈಂಟಿಸ್ಟ್, ಮೈಕ್ರೋಸಾಫ್ಟ್ ಪವರ್ BI ಡೆವಲಪರ್, ಬಿಸ್ನೆಸ್ ಇಂಟೆಲಿಜೆನ್ಸ್ ಡೆವಲಪರ್, ಡೇಟಾ ವಿಜುವಲೈಸರ್, ಈ ರೀತಿ ಜಾಬ್ ರೋಲ್ಸ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಇಲ್ಲಿವರೆಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಓಕೆ, ಸೊ ಪವರ್ BIನ ಒಂದು ವರ್ಕ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಪವರ್ BI ಫಸ್ಟ್ ಅದು ಬೇರೆ ಬೇರೆ ಸೋರ್ಸಸ್ಗಳಿಂದ ಡೇಟಾಗಳನ್ನು ಕಲೆಕ್ಟ್ ಮಾಡುತ್ತೆ. ಈ ರೀತಿ ಕಲೆಕ್ಟ್ ಆಗಿರುವಂಥ ಡೇಟಾ ಏನು ಅನ್ಸ್ಟ್ರಕ್ಚರ್ಡ್ ಡೇಟಾ ಆಗಿರುತ್ತೆ. ಅಂದರೆ ಒಂದು ನೀವು ಜಸ್ಟ್ ನೋಡ್ಬೋದು, ಒಂದು ಎಕ್ಸೆಲ್ ಶೀಟಲ್ಲಿ ಮಿಲಿಯಗಟ್ಟಲೆ ಡೇಟಾ ಇದ್ದರೆ ಅದು ಯಾವ ರೀತಿ ಕಾಣಿಸ್ತದೆ. ಸೊ ಇದು ಅನ್ಸ್ಟ್ರಕ್ಚರ್ಡ್ ಡೇಟಾ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಈ ಡೇಟಾನು ಕ್ಲೆನ್ಸಿಂಗ್ ಮಾಡುವಂಥದ್ದು, ಅಂದರೆ ಅನ್ರಿಲೆವೆಂಟ್, ಅನ್ವಾಂಟೆಡ್, ಡುಪ್ಲಿಕೇಟ್ ಡೇಟಾ, ಈ ರೀತಿ ಡೇಟಾಸ್ಗಳನ್ನ ಕ್ಲೆನ್ಸಿಂಗ್ ಮಾಡುವಂಥದ್ದು, ಅದನ್ನು ರಿಮೂವ್ ಮಾಡುವಂಥದ್ದು. ನೆಕ್ಸ್ಟ್ ಕ್ಲೆನ್ಸಿಂಗ್ ನಂತರ ಏನು ಡೇಟಾ ಸಿಕ್ಕಿರುತ್ತೆ, ಈ ಡೇಟಾದಿಂದ ಒಂದು ವ್ಯಾಲ್ಯೂಯಬಲ್ ಇನ್ಸೈಟನ್ನು ಜನರೇಟ್ ಮಾಡುವಂಥದ್ದು, ಒಂದು ಪ್ರಾಪರ್ ಆದ ಸ್ಟ್ರಕ್ಚರ್ಡ್ ಇನ್ಫಾರ್ಮೇಷನನ್ನು ಕ್ರಿಯೇಟ್ ಮಾಡುವಂಥದ್ದು. ಎಕ್ಸಾಂಪಲ್ಗೆ ಗ್ರಾಫ್ ಇರ್ಬೋದು, ಪೈ ಚಾರ್ಟ್ ಇರ್ಬೋದು, ರಿಪೋರ್ಟನ್ನು, ಡ್ಯಾಶ್ ಬೋರ್ಡನ್ನು ಜನರೇಟ್ ಮಾಡುವಂಥದ್ದು ಆಗಿರುತ್ತೆ. ಇದಕ್ಕೆ ಮಾಡಲಿಂಗ್ ಅಂತ ಹೇಳ್ತಾರೆ. ಈ ರೀತಿ ಜನರೇಟ್ ಆಗಿರುವಂಥ ಒಂದು ರಿಪೋರ್ಟಿಂದ ವ್ಯಾಲ್ಯೂಯಬಲ್ ಡಿಸಿಷನ್ಸ್ಗಳನ್ನ ತಗೊಳ್ತಾರೆ. ಯಾವುದು ಆ ಕಂಪನಿಯ ಒಂದು ಗ್ರೋತ್ಗೆ ಆರ್ ಸೇಲ್ಸಿಗೆ ತುಂಬ ದೊಡ್ಡ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಪವರ್ BI ಕಲಿಬೇಕಂತ ಆದರೆ ಬೇಕಾಗುವಂತಹ ಸ್ಕಿಲ್ಸ್ಗಳು ಏನು? ಮೇಯ್ನಾಗಿ ನಿಮಗೆ ಅಡ್ವಾನ್ಸ್ ಎಕ್ಸೆಲ್ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ, ಮತ್ತು SQL ಗೊತ್ತಿರಬೇಕು. ನೀವು 1 or 2 ಮಂತ್ಸಲ್ಲಿ ಪವರ್ BI ಅನ್ನು ಕಲಿಬೋದು. ಸೊ ನಿಮಗೆ ಆನ್ಲೈನಲ್ಲಿ ನೀವು ಕಲಿತೀರಂತಾದರೆ ಯುಡೆಮಿ, ಸ್ಕಿಲ್ ಶೇರ್, ಈ ರೀತಿ ಬೇರೆ ಬೇರೆ ಆನ್ಲೈನ್ ಟ್ರೈನಿಂಗ್ ಪ್ಲ್ಯಾಟ್ಫಾರ್ಮ್ಸಿಂದ ನೀವು ತುಂಬ ರೀಸನೇಬಲ್ ಕಾಸ್ಟ್ಗೆ ನೀವು ಕಲಿಬೋದು. ಅದೇ ನೀವು ಆಫ್ಲೈನ್ ಕಲಿತೀರಂತಾದರೆ ಬ್ಯಾಂಗ್ಳೂರಲ್ಲಿ ತುಂಬ ಇನ್ಸ್ಟಿಟ್ಯೂಟ್ಸ್ಗಳಿದೆ, ಎಲ್ಲಿ
1 or 2 ಮಂತ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ನೀವು ಪವರ್ ಬಿ ಐ ಅನ್ನು ಕಲಿಬೋದು. ಸೊ ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ಹೇಳೋದಾದರೆ glassdoor.com. ಸೊ glassdoor.com ಅನ್ನುವಂಥದ್ದು ಒಂದು ಅಫಿಷಿಯಲ್ ಸೈಟ್, ಎಲ್ಲಿ ಪ್ರೊಫೆಷ್ನಲ್ಸ್ಗಳು ಅವರ ಒಂದು ಪ್ಯಾಕೇಜನ್ನು ಅಲ್ಲಿ ರಿವೀಲ್ ಮಾಡ್ತಾರೆ. ಸೊ ಇದರ ಒಂದು ಆಧಾರದ ಮೇಲೆ ಎವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಅರೌಂಡ್ 1 to 2 years ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಎವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು ಅರೌಂಡ್ 5.3 lakhs per annum ಹಾಗೆ ಇದೆ. ಆಮೇಲೆ ಸಪೋಸ್ ನೀವು 2+ years 3+ years ಎಕ್ಸ್ಪೀರಿಯನ್ಸ್ ಆದಮೇಲೆ ಇಟ್ ಮೇ ಗೋ ಟು ಅಪ್ ಟು 8 to 10 lakhs. ಸೊ ಅರೌಂಡ್ 5 years ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಸ್ಕಿಲ್ ಸೆಟ್ಟಲ್ಲಿ ತುಂಬ ಚೆನ್ನಾಗಿದ್ದೀರಂತಾದರೆ ಯು ಕ್ಯಾನ್ ಫೆಚ್ ಅಪ್ ಟು 20 lakhs per annum ಪಡ್ಕೋಬೋದು. ಓಕೆ, ಸೊ ಆದ್ದರಿಂದ ಫ್ರೆಂಡ್ಸ್, ಪವರ್ ಬಿ ಐ ಅನ್ನುವಂಥದ್ದು ಕರೆಂಟ್ ಮಾರ್ಕೆಟಲ್ಲಿ ಒಬ್ಬ ಟೆಕ್ನಿಕಲ್ ಆರ್ ಎಲ್ಸ್ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಯಾರು ಇದ್ದೀರಾ, ಯಾರು ನಿಮಗೆ ಐ ಟಿ ಇಂಡಸ್ಟ್ರಿಗೆ ಬರಬೇಕು, ಸೊ ಇದು ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಚಾನಲಲ್ಲಿ ನಾವು ಕ್ಯಾರಿಯರ್ ಓರಿಯೆಂಟೆಡ್ ಹೈ ಸ್ಕೋಪ್ ಇಂಡಸ್ಟ್ರೀಸ್ಗಳ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಾನೆ ಇರ್ತವೆ, ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.